ನರೇಂದ್ರಾಚಾರ್ಯ ಮಹಾರಾಜ್ ಹುಲ್ಸೂರು ತಾಲೂಕು ಘಟಕದ ವತಿಯಿಂದ ಭವ್ಯ ರಕ್ತದಾನ ಶಿಬಿರ. ರಕ್ತದಾನ ಶ್ರೇಷ್ಠ ದಾನವಾಗಿದ್ದು, ಶ್ರೀ ನರೇಂದ್ರಾಚಾರ್ಯ ಮಹಾರಾಜರ ಆಶಯದಂತೆ ಪ್ರತಿ ವರ್ಷ ಹುಲ್ಸೂರು ತಾಲೂಕು ಘಟಕ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ಎಂದು ತಾಲೂಕಿನ ಸಾಮಾಜಿಕ ಪ್ರಮುಖರಾದ ನಾಗಶೆಟ್ಟಿ ಬಿರಾದರ್ ಅವರು ಹೇಳಿದರು. ಹುಲ್ಸೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ನರೇಂದ್ರಾಚಾರ್ಯ ಮಹಾರಾಜ್ ಹುಲ್ಸೂರು ತಾಲೂಕು ಘಟಕ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬ್ರಿಮ್ಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಶುಕ್ರವಾರ ಆಯೋಜಿಸಲಾದ ರಕ್ತದಾನ ಶಿಬಿರದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ಶ್ರೀ ನರೇಂದ್ರಾಚಾರ್ಯ ಮಹಾರಾಜರ ನೇತೃತ್ವದಲ್ಲಿ 1,36,272 ಜನರು ರಕ್ತದಾನ ಮಾಡಿದ್ದು, ಹುಲ್ಸೂರು ತಾಲೂಕು ಘಟಕದಿಂದ 101 ಜನರು ರಕ್ತದಾನ ಮಾಡಿದ್ದಾರೆ. ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುವ ಸಂಕಲ್ಪವನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧೀರ್ ಕಡಾದಿ ಅವರು, ರಕ್ತದಾನವು ಮಾನವೀಯ ಸೇವೆಯಲ್ಲಿ ಅತ್ಯುನ್ನತ ಕಾರ್ಯವಾಗಿದ್ದು, ಒಬ್ಬರ ರಕ್ತದಾನದಿಂದ ಅನೇಕ ಜೀವಗಳನ್ನು ಉಳಿಸಬಹುದು ಎಂದರು. ಆರೋಗ್ಯವಂತರು ನಿಯಮಿತವಾಗಿ ರಕ್ತದಾನ ಮಾಡುವ ಮೂಲಕ ಸಮಾಜದ ಮೇಲಿನ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕೆಂದು ಅವರು ಹೇಳಿದರು. ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಲತಾ ಹರಕೋಡೆ ಅವರು ಮಾತನಾಡಿ, ಮಹಿಳೆಯರು ಆರೋಗ್ಯವಾಗಿದ್ದರೆ ಧೈರ್ಯವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು. ಮಹಿಳೆಯರ ರಕ್ತದಾನವು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವುದರ ಜೊತೆಗೆ ಜೀವರಕ್ಷಣೆಗೆ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮೀರಾಬಾಯಿ ರಣಜಿತ್ ಗಾಯಕ್ವಾಡ್, ಸೋಮನಾಥ್ ನಂಗೆ, ತ್ರಿಭುಕ್ ಜವಾಯಿ, ನರೇಂದ್ರಾಚಾರ್ಯ ಮಹಾರಾಜ್ ಹುಲ್ಸೂರು ತಾಲೂಕು ಘಟಕದ ಅಧ್ಯಕ್ಷರಾದ ಕಿಸನ್ ಗಾಯಕ್ವಾಡ್, ಮಹಿಳಾ ಅಧ್ಯಕ್ಷರಾದ ಮಹಾದೇವಿ ತೇಲಂಗ್, ಬಸವಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ಚಿಟ್ಟಾಂಪಲ್ಲಿ, ಮಹಿಳಾ ಅಧ್ಯಕ್ಷರಾದ ವಂದನಾ ತಾಯಿ, ಧರ್ಮಚಿತ್ರ ಪ್ರಮುಖರಾದ ನಾಗೇಶ್ ಭೋಪ್ಳೆ, ಪ್ರಮುಖರಾದ ದಿಲೀಪ್ ವಾಲೆ, ಸಂಜೀವ್ ಟೊಂಪೆ, ದಯಾನಂದ್ ಗಾಯಕ್ವಾಡ್, ರಾಜು ತೇಲಂಗ್, ರೋಹಿದಾಸ್ ಸೊತಾರೆ, ವೆಂಕಟ್ ಸಾಗವೆ, ಜ್ಞಾನೇಶ್ವರ್ ಪಾಟೀಲ್, ಮನ್ಮಥ್ ಲಾಂಡ್ಗೆ, ಸರುಬಾಯಿ ಮೋರ್ಗೆ, ಮೀರಾಬಾಯಿ ವಾಲೆ, ಹೇಮಾತಾಯಿ ಸೇರಿದಂತೆ ಅನೇಕ ಭಕ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ರಕ್ತದಾನ ಶಿಬಿರದ ಆಯೋಜಕರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಮೇಳವನ್ನು ಹುಲ್ಸೂರು ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಪ್ರತಿ ವರ್ಷ ಕೂಡ ಆಯೋಜಿಸಲಾಗಿದೆ. ಹಿಂದಿನ ವರ್ಷ 101 ಈ ಕಾರ್ಯಕ್ರಮದಲ್ಲಿ ಏನಾದರೂ ಭಾಗವಹಿಸಲಾಗಿದೆ. ಈಗೂ ಕೂಡ ಮೊದಲು ಹಿಂದಿನ ಒಂದು ವರ್ಷದಲ್ಲಿ 1,36,272 ಸಂಗ್ರಹ ಮಾಡುವಂಥ ಒಂದು ಸಂಕಲ್ಪವಿತ್ತು. ಇವಾಗ 1.5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಒಂದು ಮಾಡುವಂಥ ಒಂದು ಸಂಕಲ್ಪವನ್ನು ಜಗದ್ಗುರು ನರೇಂದ್ರಾಚಾರ್ಯರು ಹೊಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಹುಲ್ಸೂರು ತಾಲೂಕಿನಲ್ಲಿ ಇದನ್ನು ಯಶಸ್ವಿ ಮಾಡಿ ನಾವು ತೋರಿಸುವಂಥ ಒಂದು ಛಲವನ್ನು ಎಲ್ಲರೂ ಈ ಕೇಂದ್ರದವರು ಹಮ್ಮಿಕೊಂಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಈ ರಕ್ತದಾನ ಶಿಬಿರ ಆಯೋಜನೆ ಮಾಡ್ಲಿಕ್ಕೆ ಕಾರಣ ಏನು ಸರ್? ಈ ಸಮಾಜವನ್ನು ಕಟ್ಟುವುದಕ್ಕೋಸ್ಕರ, ಸಮಾಜವನ್ನು ಉಳಿಸುವುದಕ್ಕೋಸ್ಕರ, ಜನರನ್ನು ಬದುಕಿಸುವುದಕ್ಕೋಸ್ಕರ ಈ ಸಂಕಲ್ಪವನ್ನು ಜಗದ್ಗುರು ನರೇಂದ್ರಾಚಾರ್ಯರನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ನಾವು ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಹೇಳಿಕೊಳ್ಳಲು ಇಚ್ಛಿಸ್ತಾ ಇದ್ದೇವೆ ಸರ್. ಈ ರಕ್ತದಾನ ಶಿಬಿರ ಹುಲ್ಸೂರು ತಾಲೂಕಿನಿಂದ ಎಷ್ಟನೇ ಸರ್ತಿ ಮಾಡ್ತಾ ಇದ್ರಿ? ಈ ಶಿಬಿರವನ್ನು 2ನೇ ಸಾರಿಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದೇವೆ. ಮೊದಲನೇ ಸರ್ತಿ ಎಷ್ಟು ಜನ ರಕ್ತದಾನ ಮಾಡಿದ್ರು? 100 ಇತ್ತು, 101 ಮಾಡಿ ತೋರಿಸಿದ್ದೀವಿ ಸರ್ ಹಿಂದಿನ ವರ್ಷ. ಈ ಸಲ ಕೂಡ ಇದಕ್ಕಿಂತಲೂ ಹೆಚ್ಚಿಗೆ ಮಾಡುವಂಥ ಒಂದು ಸಂಕಲ್ಪವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಸರ್. ಈ ಒಂದು ರಕ್ತದಾನ ಮಹಾಕುಂಭ ಮೇಳ ರಕ್ತದಾನ ಜನವರಿ 4ನೇ ತಾರೀಕಿನಿಂದ ಬರುವ 18ನೇ ತಾರೀಕುವರೆಗೆ ಅಂತಂದ್ರೆ ಇಡೀ ನಮ್ಮ ದೇಶದಲ್ಲಿ ನಡೀತಾ ಇದೆ. ಬಹಳ ಸಂಕಲ್ಪ ಇದೆ. ರಕ್ತದಾನ ಜೀವದಾನ. ರಕ್ತ ಬಹಳಷ್ಟು ಜನರಿಗೆ ಏನಂದ್ರೆ ಇವತ್ತಿನ ದಿವಸ ಬ್ಲಡ್ ಕ್ಯಾನ್ಸರ್ ಆಗ್ತಾ ಇದೆ, ಅನೇಕ ಅಪಘಾತಗಳಾಗ್ತಾ ಇದ್ದಾವೆ, ಅನೇಕ ದುಶ್ಚಟಗಳಿಂದ ಏನಂತಂದ್ರೆ ಜನ ಬಳಲ್ತಾ ಇದ್ದಾರೆ. ಅದರ ಸಲುವಾಗಿ ರಕ್ತ ಏನಂತಂದ್ರೆ ಬಹಳಷ್ಟು ಇವತ್ತಿನ ದಿವಸ ಬೇಕಾಗಿದ್ದಂಥ ವಿಷಯ ಆಗಿದೆ. ಅದರ ಸಲುವಾಗಿ ಜಗದ್ಗುರುಗಳು ರಾಮಾನಂದಾಚಾರ್ಯರು ಏನಂತಂದ್ರೆ ಈ ಒಂದು ಕಳೆದ ವರ್ಷ ಈ ಹುಲ್ಸೂರು ತಾಲೂಕಿನಲ್ಲಿ ಅಂತಂದ್ರೆ 100 ಮಂದಿ ಅಂತಂದ್ರೆ ನಮ್ಮ ಒಂದು ಟಾರ್ಗೆಟ್ ಆಗಿತ್ತು. ಇವತ್ತಿನ ದಿವಸ ಅದರಿಂದ ಏನಂತಂದ್ರೆ ಆ ದೇವರು ಭಕ್ತರು ಸಮಸ್ತ ಹುಲ್ಸೂರಿನ ಎಲ್ಲ ಜನತೆ, ಹುಲ್ಸೂರಿನ ಹಳ್ಳಿ ಬಳಿ ತಾಲೂಕಾ, ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಎಲ್ಲ ಬಂದು ಏನಂತಂದ್ರೆ ಹೆಚ್ಚಿನ ರಕ್ತದಾನ ಮಾಡಿ ಜನರ ಜೀವ ಏನಂತಂದ್ರೆ ಉಳಿಸಬೇಕಾಗಿದೆ. ಬಹಳಷ್ಟು ಇವತ್ತಿನ ದಿವಸ ಈ ಒಂದು ಜನಜೀವನದಲ್ಲಿ ಏನಂತಂದ್ರೆ
ದುರ್ಘಟನೆಗಳಾಗ್ತಾ ಇದ್ದಾವೆ. ಅದರ ಸಲುವಾಗಿ ಈ ಒಂದು ಮಹಾದಾನ, ಜೀವನದಾನ, ಅದರ ಸಲುವಾಗಿ ಜೀವ ಕೊಡುವಂಥ ಕೆಲಸ ಏನಂತಂದ್ರೆ ಗುರುಗಳು ಮಾಡ್ತಾ ಇದ್ದಾರ. ನಾವು ಅವ್ರ ಸದ್ಭಕ್ತನಾಗಿ ನಾನು ಏನಂತಂದ್ರೆ ಈ ಒಂದು ಕಾರ್ಯಕ್ಕೆ ತಾವೆಲ್ಲ ಕರೆಸಿ ಸನ್ಮಾನಿತ ತಮಗೆಲ್ಲ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ಕೊಳ್ತೇನೆ. ಕಡಿಮೆ ಒಂದು ದಿವಸ ಅಲ್ಲ, ಇಡೀ ರಾತ್ರಿ ಜೀವನ ಪೂರ್ತಿಗಳಿಗೂ ಕಡಿಮೆ ದುಶ್ಚಟಗಳಿಗೆ ಏನು ಬಲಿಯಾಗಿದ್ದಾರಲ್ಲ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಎಷ್ಟೋ ಜನ ಅಲ್ಲಿ ದುಶ್ಚಟಗಳಿಂದ ಬಲಿಯಾಗಿ ಬಿಟ್ಟಿದ್ದಾರೆ, ಎಷ್ಟೋ ಜನ ಒಳ್ಳೆಯವರಾಗಿದ್ದಾರೆ. ಅಲ್ಲಿ ಕೂಡ ನಾನು 2 ದಿವಸ ಹೋಗಿ ಅಲ್ಲಿ ನಾನು ಅಲ್ಲಿ ವಾತಾವರಣದಲ್ಲಿ ಅಲ್ಲಿ ಕೂಡ ನಮಗೂ ಕೂಡ ಭಾಳ ಮನಸ್ಸಿಗೆ ಆನಂದ ಆಯಿತು. ನಮ್ಮ ಮನೆಯಲ್ಲಿ ಕೂಡ ಅದ್ರ ಬಗ್ಗೆ ಪರಿವರ್ತನೆ ಆಗೋದಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲಕ್ಕಿಂತ ಒಳ್ಳೆ ಕಾರ್ಯಕ್ರಮ ಅಂದ್ರೆ ಇದು. ಇವತ್ತು ರಕ್ತದಾನ, ಮಹಾದಾನ. ನಾವು ಒಂದು ಜೀವ ಉಳಿಬೇಕಾದ್ರೆ ಏನ್ ಮಾಡ್ಬೇಕಾಗಲ್ಲ ಅಂತಂದ್ರೆ ಬರೀ ರಕ್ತ ಬೇಕು. ನಾವು ಏನ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಇವತ್ತು ದಿನ ನೋಡ್ತಾ ಇದ್ದೀವಿ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ, ಎಷ್ಟೊಂದು ಪ್ರಾಣ ಹಾನಿಗಳಾಗ್ತಾ ಇದಾವೆ. ಏನ್ ಮಾಡಿದ್ರು ಬ್ಲಡ್ ಬೇಕಾಗಿ ಅದಕ್ಕೆ ಬ್ಲಡ್ ಏನು ಕೊಡ್ತಾ ಇದಾರಲ್ಲ. ಹೋದ ವರ್ಷ 101 ಆಗಿತ್ತು. ಇದು ಬಹಳ ಖುಷಿ ಆಯ್ತು. ಇವತ್ತಿನ ದಿವಸ ಅದಕ್ಕಿಂತ ಜಾಸ್ತಿ ಆಗಲಿ. ಆ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಮತ್ತು ಮಹಿಳೆಯರು ಕೂಡ ಎಲ್ಲರೂ ರಕ್ತದಾನ ಮಾಡ್ಬೋದು. ನಾನು 2 ಸಲ ರಕ್ತದಾನ ಮಾಡಿದ್ದೇನೆ. ಎಲ್ಲ ಮಹಿಳೆಯರು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಮಹಿಳೆಯರಲ್ಲಿ ರಕ್ತ ಇಲ್ಲ, ನಾವು ಮಾಡಬಾರ್ದು ಅಂತೇಳಿ ನಮ್ಗೊಂದು ಮನಸ್ಥಿತಿ ಅದ. ಆದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಬಂದ ತಕ್ಷಣ ಅವ್ರು ಹೇಳ್ತಾರೆ ನಮ್ಗೆ ರಕ್ತ ಇದ್ರೆ ಮಾತ್ರ ಅವ್ರು ತಗೋತಾರೆ, ಇಲ್ಲ ಅಂತಂದ್ರೆ ರಕ್ತ ತಗೊಳ್ಳಲ್ಲ. ಅದಕ್ಕೆ ನಾನು 2 ಸಲ ಶಿವಾನಂದ ಅಪ್ಪಾಜಿಯವರ ಒಂದು ಹುಟ್ಟು ಹಬ್ಬದ ನಿಮಿತ್ತ 2 ಸಲ ರಕ್ತದಾನ ಮಾಡಿದ್ವಿ. ನನಗೆ ಏನೂ ಆಗಿಲ್ಲ. ದಯಮಾಡಿ ಎಲ್ಲ ಮಹಿಳೆಯರು ಮುಂದೆ ಬಂದು ನೀವು ರಕ್ತದಾನ ಮಾಡಲೇಬೇಕು. ಯಾಕಂದ್ರೆ ರಕ್ತ ಕೊಡೋದ್ರಿಂದ ಒಂದು ಜೀವ ಉಳಿತದ. ಅದಕ್ಕೆ ನಾವೆಲ್ಲರೂ ರಕ್ತದಾನ ಮಾಡಲೇಬೇಕು. ನಾವು ಈ ಕಡೆ ನಾವು ನೋಡ್ತಾ ಇದ್ದೀವಿ, ನನಗೂ ಗೊತ್ತಿರಲಿಲ್ಲ. ಬಟ್ ಮಹಿಳೆಯರು ರಕ್ತದಾನ ಮಾಡ್ಬೋದು ಅಂತ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಆದ್ರೆ ನಾನು ರಕ್ತದಾನ ಮಾಡಿದಾಗ ಬೀದರ್ನಿಂದ ಯಾರೋ ಒಬ್ರು ಸಿಸ್ಟರ್ ಬಂದ್ರು, ಇಲ್ಲ ಮೇಡಮ್ ನೀವು ಕೊಡ್ಬೋದು ಅಂತ ಅಂದ್ರು. ಅಂದ್ರೆ ಟೆಸ್ಟ್ ಮಾಡಿ ನೋಡಿದಾಗ ನನಗೆ 12 ಪಾಯಿಂಟ್ ರಕ್ತ ಇತ್ತು. ಅವರೇ ಆಶ್ಚರ್ಯ ಮಾಡಿದ್ರು, ನೀವು 12 ಪಾಯಿಂಟ್ ರಕ್ತ ಅದ ಅಂತ. ಅಂದ್ಮೇಲೆ 2 ಸಲ ರಕ್ತದಾನ ಮಾಡಿ ನನಗೆ ಏನೂ ಆಗಿಲ್ಲ. ನೀವೆಲ್ಲರೂ ಕೂಡ रक्तदान ಮಾಡ್ರಿ. चालने ठेवलेले आहे. तरी आपण सर्वजण काय केले पाहिजे तर रक्तदान केले पाहिजे म्हणून असं सांगितलेले आहे. जीवन गाणे गातच राहावे, वर्षानुवर्षे रक्तदान देतच राहावे आणि आपण गुरुवाक्य मंत्र मौल्यवान पुढे पुढे चालावे. आपले गुरुमाऊलींनी सांगितलेले आहे. जसे विश्वामित्राने आपल्याला दान मागितले होते हरिश्चंद्राने, तर आपण एक क्षणाचाही न विलंब न करता हरिश्चंद्राने पूर्ण राज्य दिले होते. आपले गुरुमाऊलीने तसे म्हटले नाही की रक्तदान दिलं पाहिजे आणि महिन्यामध्ये प्रत्येक महिन्याला आपले गुरुमाऊलीने काय सांगितलेले आहेत की आज ह्या महिन्यामध्ये जानेवारी महिन्यामध्ये रक्तदान, पुढच्या महिन्यामध्ये अनेक कार्यक्रम करणार आहेत. तर आपण माझी कळकळीची विनंती आहे की सर्व AB positive. A positive. AB. सीधा इंडिया